ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಲೇಡೀಸ್ ಫಿಂಗರ್. ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಬೆಂಡೆಕಾಯಿ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಪೀಪಲ್ಗೆ ಒಂದು ಒಳ್ಳೆ ಫುಡ್. ಇದು ನಮ್ಮ ದೇಹದಲ್ಲಿರುವಂಥ ಬ್ಲಡ್ ಶುಗರ್ ಲೆವೆಲ್ನ ತುಂಬ ಕಡಿಮೆ ಮಾಡುತ್ತೆ. ಇದರ ಬೆನಿಫಿಟ್ಸ್ ಏನು, ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸೊ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ಅಂದರೆ, ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬೆಂಡೆಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಮತ್ತು ಶುಂಠಿ ಮತ್ತು ಬೇಸಿಕ್ ಮಸಾಲೆಗಳಾದಂಥ ಅರಿಶಿಣದ ಪುಡಿ, ಅಚ್ಚಕಾರದ ಪುಡಿ, ಉಪ್ಪನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಬೆಂಡೆಕಾಯಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಡೈಜೆಷನಿಗೆ ಕೂಡ ಇದು ತುಂಬ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಟಿ ಇನ್ಫ್ಲಮೇಷರಿ ಕೂಡ ಹೌದು. ಇದು ನ್ಯೂಟ್ರಿಷನಿಂದ ಕೂಡಿದೆ, ಲೋ ಕ್ಯಾಲರಿಯಿಂದ ಇರುತ್ತೆ, ಗಟ್ ಕ್ಲೀನಿಂಗ್ ಕೂಡ ಇದು ತುಂಬಾ ಮಾಡುತ್ತೆ. ಸೊ ಹೀಗಾಗಿ ಓವರಾಲ್ ನಾವೆಲ್ಲ ಹೇಳಬೇಕು ಅಂತಂದರೆ ಬೆಂಡೆಕಾಯಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಇದ್ರದ್ದು ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ನಾನು ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ದಯವಿಟ್ಟು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಏನು ಮಾಡಿದೆ, ಒಂದು ಕಬ್ಬಿಣದ ತವದ ಮೇಲೆ ಬೆಂಡೆಕಾಯಿನ ಎಣ್ಣೆ ಇಲ್ಲದೇ ಸ್ವಲ್ಪ ಬೇಯಿಸ್ಕೊಂಡೆ ಅಥವಾ ಫ್ರೈ ಮಾಡಿಕೊಂಡೆ ಅಂತ ಕೂಡ ಹೇಳ್ಬೋದು. ನಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಅದೇ ಪಾತ್ರೆಗೆ ನಾನು ಜೀರಿಗೆ, ಸಾಸಿವೆ ಮತ್ತು ನಾನಿಲ್ಲಿ ಮೆಂತ್ಯಕಾಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಒಗ್ಗರಣೆ ಹಾಕುವಾಗ ಮೆಂತ್ಯಕಾಳನ್ನ ಯೂಸ್ ಮಾಡಿ, ಯಾಕಂದರೆ ಮೆಂತ್ಯಕಾಳು ನಮ್ಮ ಶುಗರ್ ಲೆವೆಲ್ಗಾಗಿರ್ಬೋದು ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಕೂಡ ವರ್ಕ್ ಮಾಡುತ್ತೆ. ಸೊ ಓವರಾಲ್ ಹೆಲ್ತ್ಗೆ ಮೆಂತ್ಯಕಾಳು ಕೂಡ ತುಂಬ ಒಳ್ಳೆಯದು. ಸೊ ಆ್ಯಸ್ ಯೂಶ್ವಲ್ ನಾನಿಲ್ಲಿ ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಬೇಯೋಕ್ಕೆ ಸ್ವಲ್ಪ ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ನಾವಿಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ಹಸಿ ವಾಸನೆ ಇತ್ತಂದರೆ ಈರುಳ್ಳಿ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಸೊ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಈರುಳ್ಳಿ ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಅರಿಶಿಣದ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ಸ್ವಲ್ಪ ಒಂದು 1/2 ಟೀ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಹಸಿ ವಾಸನೆ, ಅದೇನು ಅರಿಶಿಣದ ಪುಡಿ ಮತ್ತು ಖಾರದ ಪುಡಿದು ಏನು ಘಮ ಇರುತ್ತೆ ಸ್ವಲ್ಪ ಇದಾಗೋವರೆಗೂ, ಬೇಯೋವರೆಗೂ ನಾನಿಲ್ಲಿ ಅದನ್ನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಿರೋದೆ, ಶುಗರ್ ಇರೋರಿಗೆಲ್ಲರೂ ಹೇಳಿರ್ತಾರೆ, ಬೆಳಗ್ಗೆ ಎದ್ದು ನೀನು ಏನಂದರೆ ಬೆಂಡೆಕಾಯಿ ನೀರು ಕುಡಿ, ರಾತ್ರಿ ನೆನೆ ಇಟ್ಬಿಟ್ಟು ಅಂತ ಹೇಳಿ. ಈ ಥರ ಬೆಂಡೆಕಾಯಿದು ಅನೇಕ ಇಂಪ್ಯಾಕ್ಟ್ಗಳಿದೆ. ಬರೀ ಡಯಾಬಿಟಿಕ್ ಮತ್ತು ಥೈರಾಯ್ಡ್ ಪೇಷಂಟ್ಗಂತ ಅಲ್ಲ, ಇದು ತುಂಬ ರಿಚ್ ಇನ್ ಫೈಬರ್ ಆಗಿರೋದ್ರಿಂದ ಕೂಡ ಡೈಜೆಷನಿಗೆ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ರೀತಿ ಎರಡು ರೀತಿಯಾದಂಥದ್ದಲ್ಲ ಇದು. ಇದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ಸ್ ಇದೆ, ವಿಟಮಿನ್ಸ್ ಇದೆ. ಇದರಿಂದ ನಮ್ಮ ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು. ಆಮೇಲೆ ಫೈಬರಸ್ ಜಾಸ್ತಿ ಇರೋದ್ರಿಂದ ಇಂಟೆಸ್ಟೈನ್ ಕೂಡ ಕ್ಲೀನ್ ಆಗುತ್ತೆ. ಸೊ ಹೆಲ್ದಿ ಲೈಫ್ ಲೀಡ್ ಮಾಡೋಕ್ಕೆ ಇದೊಂದು ಒಳ್ಳೆ ಸಬ್ಸ್ಟಿಟ್ಯೂಟ್ ಕೂಡ ಹೌದು. ಡೈಲಿ ತಿನ್ನೋಕ್ಕಾಗದೇ ಇದ್ದರೂ ಕೂಡ ನಾವು ಆಲ್ಟರ್ನೇಟಿವ್ ಡೇಸ್ ಬೆಂಡೆಕಾಯಿನ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಡಿಫ್ರೆಂಟ್ ಆದಂಥ ರೆಸಿಪಿಗಳನ್ನ ನಾವು ಮಾಡ್ಬೋದು. ಬಟ್ ನಾನಿಲ್ಲಿ ನಿಮಗೆ ಇದ್ರದ್ದೊಂದು ಪಲ್ಯ ಅಥವಾ ಪುರಿಯಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಲೇಟರ್ ಆನ್ ನನ್ನ ವೀಡಿಯೋದಲ್ಲಿ ನಾನು ಎಲ್ಲ ಪದಾರ್ಥಗಳಿಂದ ನಾವು ಯಾವ ರೀತಿ ಡಿಫ್ರೆಂಟ್ ಬೇಸಿಕ್ನ ಬಿಟ್ಟು ಡಿಫ್ರೆಂಟ್ ಅಡುಗೆಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಸೊ ಇವಾಗ ನೋಡಿ, ತರಕಾರಿ ಅಂದರೆ ಈರುಳ್ಳಿ ಎಲ್ಲ ಬೆಂದಿದ್ದಾದಮೇಲೆ ತರಕಾರಿಯಾಗಿರುವಂಥ ನಾನು ಬೆಂಡೆಕಾಯಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಬೆಂಡೆಕಾಯಿನ ಕೂಡ ನಾನು ಚೆನ್ನಾಗಿ ಫಸ್ಟ್ ಬೇಯಿಸ್ಕೊತಾ ಇದ್ದೀನಿ. ನೀರಿಲ್ಲಿ ಹಾಕಿಲ್ಲ, ನೀರು ಹಾಕ್ದೇ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ತಾ ಬೇಯಿಸ್ತೀನಿ. ಯಾಕೆ ಅಂದರೆ ಎಣ್ಣೆಯಲ್ಲಿ ನೀವು ಬೆಂಡೆಕಾಯಿನ ಫ್ರೈ ಮಾಡ್ಕೊಂಡಾಗ ಅದು ಲೊಳ್ಳೆ ಬರೋಲ್ಲ. ಬಟ್ ಇಲ್ಲಿ ನೀವು ಸಡನ್ನಾಗಿ ನೀರು ಹಾಕಿ ಬೇಯಿಸಿದಾಗ ಏನಾಗುತ್ತೆ, ಲೊಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಒಂದೇ ಸತಿ ಬೆಂಡೆಕಾಯಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋ ಬದಲು ಸ್ವಲ್ಪನೇ ಹಾಕಬೇಕು. ಸೊ ನೋಡಿ, ನೀರು ಹಾಕಿ ಬೇಯಿಸ್ಕೊಂಡ್ಮೇಲೆ ನಾನು ಉಪ್ಪನ್ನು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಉಪ್ಪು ಹಾಕೋದು ಮರೆತಿದ್ದೆ. ಸೊ ಅದಕ್ಕೆ ಉಪ್ಪನ್ನು ಹಾಕಿ ಬೇಯಿಸ್ಕೊಂಡು ಈ ಥರ ಮುಚ್ಚಿಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಅದೇನಾಗಬೇಕು ಅಂತಂದರೆ ನೀರನ್ನೆಲ್ಲ ಹೀರ್ಕೋಬೇಕು. ಬಟ್ ಲೊಳ್ಳೆ ಬರಬಾರ್ದು. ಲೊಳ್ಳೆ ಬಂದ್ರೂ ತಿನ್ನೋರು ತುಂಬ ಜನ ಇದ್ದಾರೆ, ಬಟ್ ನಮಗೆ ಇಷ್ಟ ಆಗಲ್ಲ. ಸೊ ಮತ್ತು ಅದಕ್ಕಂತ ಹೇಳಿ ಎಣ್ಣೆಯಲ್ಲಿ ಫ್ರೈ ಮಾಡಿ ತಿನ್ನೋಕ್ಕಾಗಲ್ಲ. ಬಿಕಾಸ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರಿಫೈನ್ಡ್ ಆಯಿಲ್ನೆಲ್ಲ ಯೂಸ್ ಮಾಡೋದ್ರಿಂದ ಹೆಲ್ತ್ ಇನ್ನೂ ಹಾಳಾಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಆಗಿರುವಂಥ ವಾಟರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಬೇಯಕ್ಕೆ ಬಂದಿದೆ ಅದು. ಸೊ ಆವಾಗವಾಗ ನಾವು ಈ ಥರ ನೋಡ್ತಾ ಇರಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡತ್ತೆ. ಅದು ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ ಪಾತ್ರೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತ ನಾನು ಯಾವಾಗಲೂ ಕಬ್ಬಿಣದ ಪಾತ್ರೆನೇ ಯೂಸ್ ಮಾಡೋದು. ನಾನು ಪಲ್ಯಗಳನ್ನ ಮಾಡೋಕ್ಕೆ, ಚಟ್ನಿಗಳನ್ನ ಮಾಡೋಕ್ಕೆ ಕಬ್ಬಿಣದ ಪಾತ್ರೆನೇ ಯೂಸ್ ಮಾಡ್ತೀನಿ. ಯಾವುದೇ ರೀತಿ ಚಟ್ನಿ ಮಾಡೋಕ್ಕೂ ನಮಗೆ ಎಣ್ಣೆ ಅವಶ್ಯಕತೆ ಇಲ್ಲ. ಸೊ ಅದನ್ನು ಕೂಡ ಯಾವ ರೀತಿ ಮಾಡಬೇಕನ್ನೋದು ನಾನು ಲೇಟರ್ ಆನ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ. ಹೆಲ್ದಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಜೊತೆ ನಿಮ್ಮ ಹೆಲ್ತ್ ಕೂಡ ಚೇಂಜ್ ಆಗುತ್ತೆ. ನಾವು ಮಾಡೋ ಅಡುಗೆನ ಪ್ರೀತಿಯಿಂದ ಸ್ವಲ್ಪ ಚೇಂಜಸ್ಗಳನ್ನ ಮಾಡಿಕೊಂಡಾಗ ನಮ್ಮ ಲೈಫ್ ಸ್ಟೈಲ್ ಸಖತ್ತಾಗಿ
ಚೇಂಜ್ ಆಗೋದಂತೂ 100% ಗ್ಯಾರಂಟಿ. ಸೊ ಇಲ್ಲೆಲ್ಲ ಅದು ಬೆಂದಮೇಲೆ ನಾನು ಏನು ಮಾಡ್ತಾಯಿದ್ದೀನಿ, ಚಟ್ನಿ ಪುಡಿನ ಹಾಕ್ಕೊತಾ ಇದ್ದೀನಿ. ನಾವೇನು ಮಾಡಿರ್ತೀವಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವಾಗ್ಲೂ ಕಡಲೆ ಬೀಜ ಚಟ್ನಿ ಪುಡಿ ಇಟ್ಕೊಂಡಿರ್ತೀವಿ. ಸೊ ಅದನ್ನ ಹಾಕಿ ಮುಚ್ಚಿಟ್ಬಿಡ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಮುಚ್ಚಿಟ್ಮೇಲೆ ಈ ಥರ ರೆಡಿ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ನಮ್ಮ ಅತ್ತೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹ್ಯಾಪಿ ಫ್ರೈಡೇ. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.